ಹಲೋ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಬ್ರೆಡ್ ಆಮ್ಲೆಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ಮೊದಲಿಗೆ ಒಂದು 5 ಮೊಟ್ಟೆನ ಒಡ್ಕೊಂಡ್ಬಿಟ್ಟು ಒಂದು ಬೌಲಿಗೆ ಹಾಕೊಂಡಿದ್ದೀನಿ. ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ, ಖಾರದ ಪುಡಿ, ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಪೀಸ್ ಮಾಡಿ ಕೂಡ ಹಾಕೋಬಹುದು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು. ಈ ಥರ ಪೂರ್ತಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದೆಲ್ಲ ಪೂರ್ತಿ ಕ್ಲಿಯರ್ ಆಗಿ ಮಿಕ್ಸಪ್ ಆಗಿದೆ. ಆಮೇಲೆ ಸ್ಟವ್ ಮೇಲೆ ನಾನ್ ಸ್ಟಿಕ್ ತವನ್ನು ಬಿಸಿ ಮಾಡಲಿಕ್ಕಿಟ್ಟು, ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆ ಹಚ್ಚಿ ಈ ಥರ ಮೊಟ್ಟೆಯನ್ನು ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಹಾಕೊಂಡ್ಬಿಟ್ಟು ಈ ಥರ ಹಾಕೋಬೇಕು. ಆಮೇಲೆ ಬ್ರೆಡ್ ಸ್ಲೈಸಸ್ ಇರುತ್ತಲ್ಲ ಅದನ್ನು ಚಿಕ್ಕದಾಗಿ ಪೀಸಸ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ಈ ಥರ ಇಟ್ಕೋಬೇಕು. ಚೂರು ಪ್ರೆಸ್ ಮಾಡಿದರೆ ಅಲ್ಲೇ ಫಿಕ್ಸ್ ಆಗುತ್ತೆ ಅದು ಪೀಸಸ್. ಈ ಥರ ಹಾಕೊಂಡ್ಬಿಟ್ಟು ಸ್ವಲ್ಪ ಬೇಯಲಿಕ್ಕೆ ಬಿಡಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಂತರ ಈ ಥರ ಹೊಳಸಾಕಿ ಬ್ರೆಡ್ ಸೈಡಿಂದೆಲ್ಲ ಬೇಯಿಸ್ಕೋಬೇಕು. ಈ ಥರ ಪ್ರೆಸ್ ಮಾಡಿ ಈ ಥರ ಬೇಯುತ್ತೆ. ರೆಡಿ ಟು ಸರ್ವ್. ಥ್ಯಾಂಕ್ ಯು. ಇವಾಗ ಇದು ಉಳಿದಿರೋದು ಮಿಕ್ಸಪ್ ಇದೆಯಲ್ಲ, ಇದನ್ನು ನಾನು ಯೂನಿಕ್ಕಾಗಿ ಮಾಡಬೇಕಂತ ಹೇಳಿ ಪಡ್ಡಿನ ಮನೆ ಬಿಸಿ ಮಾಡಲಿಕ್ಕಿಟ್ಟು ಅದರಲ್ಲಿ ಪಡ್ಡು ಥರ ಹಾಕೋತಾ ಇದ್ದೀನಿ. ಈ ಥರ ಹಾಕ್ಕೋಬೇಕು. ಪಡ್ಡು ಹಾಕ್ತೀವಲ್ಲ ಅದೇ ಥರನೇ ಹಾಕ್ಕೋಬೇಕು. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಈ ಥರ ಹಾಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಲ್ಲದಕ್ಕೂ ಎಣ್ಣೆ ಹಾಕಿಬಿಟ್ಟು ಕವರ್ ಮಾಡ್ತಿದ್ದೀನಿ. 2 ಮಿನಿಟ್ಸ್ ಈ ಥರ ಕವರ್ ಮಾಡಿಟ್ಟು ಆಮೇಲೆ ಇದನ್ನು ಉಲ್ಟಾ ಹೊಳಿಸ್ಬೇಕು. ಈ ಥರ ಹಿಂದೆನೂ ಬೇಯಿಸಬೇಕು. ಮತ್ತು ಕವರ್ ಮಾಡಿಟ್ಟು ನೋಡಿ ಯಾವ ಥರ ಚೆನ್ನಾಗಿ ಬಾಲ್ ಥರ ಆಗಿದೆ. ಈ ಥರ ಮಾಡ್ಕೊಂಡು ಕೊಟ್ಟರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ಈ ಥರ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ರೆಡಿ ಟು ಸರ್ವ್. ಥ್ಯಾಂಕ್ ಯು.